ಬಾಗಲಕೋಟೆ ನಮಗೆ ತುಂಬ ಇಷ್ಟವಾದ ಊರು. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕು, ನೀವು ತುಂಬ ದೊಡ್ಡ ಯೂಟ್ಯೂಬ್ ಸ್ಟಾರು. ನೀವು ಸಮಯ ಕೊಟ್ಟು ನಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದಕ್ಕೆ ನಿಮ್ಗೆ ಥ್ಯಾಂಕ್ಸ್. ಸರ್ ನಿಮ್ಮ ಬಾಯಾರ ಈ ಮಾತು ಕೇಳೋದು ನಮ್ಮ ಪುಣ್ಯ ಸರ್. ಸಂಜು ವೆಚ್ ಗೀತಾ ಫಸ್ಟ್ ಪಾರ್ಟ್ ಒಳಗೆ ರಮ್ಯಾ ಅವ್ರು ಇದ್ರಿ, ಇದ್ರೊಳಗೆ ರಚಿತಾ ರಾಮ್ ಅವ್ರು ಇದಾರ. ರ ಕನೆಕ್ಷನ್ ಇಟ್ಕೊಂಡು ಹೀರೋಯಿನ್ ಸೆಕೆಂಡ್ ಚೂಸ್ ಮಾಡಿದ್ರು. ಏನು ಹೆಂಗೆ ನಿಮ್ಮಂತರ ಕೈ ಹಿಡಿದ್ರೆ ಮ್ಯಾಲೆ ಬರ್ತೀವಿ ಅಂತೇಳಿ ಒಂದು ಹೇಳಿದೆ. ಒಂದು 2 ಲೈನ್ ನೀವು ಹಾಡ್ಬೇಕಲ್ಲ. ಅದು ಫೀಮೇಲ್ ಸಾಂಗ್. ಗಡಿಯಾರದ ಗಡಿ ಮೀರಿದ ಕ್ಷಣವಾಗಿದ ಯಾವುದೇ ಕಾರಣಕ್ಕೆ ಇಟ್ಟು ಕೊಡೋದೇ ಇಲ್ಲ. ನಾನು ಫಸ್ಟ್ ಲೈನಲ್ಲೇ ಕೂತ್ಕೊಂಡ್ಬಿಡ್ತು. ಕತೆ ಎಲ್ಲ ಈಗಲೇ ಕೇಳ್ಕೊಂಬಿಟ್ರೆ ನೀನು 10 ನಿಮಿಷ ಇಂಟರ್ವ್ಯೂಲಿ ಕತೆ ಮುಗಿಸ್ಬಿಡ್ತದೆ. ಆಮೇಲೆ ಜನ ಥಿಯೇಟ್ರಿಗೆ ಬರೋದು ಬೇಡವಾ? ಬಟ್ ಇಡ್ಲಿ ಏನಿದು ನೋಡಿ 10ನೇ ತಾರೀಕು ತಪ್ಪಾಗುತ್ತೆ ಸರ್. ಅದು ನನಗೆ ದೊಡ್ಡ ಕ್ಯೂರಿಯಾಸಿಟಿ ಸರ್. ಸಂಜೆ ವೆಚ್ಚ 2 ಗಂಟೆ 2 ನಿಮಿಷ 2 ಸೆಕೆಂಡ್. ಸರ್ ನಮಸ್ಕಾರ ರೀ. ಥ್ಯಾಂಕ್ ಯು ಸೋ ಮಚ್. ನೀವು ಮೂವಿ ಪ್ರಮೋಷನ್ ಶೆಡ್ಯೂಲ್ ಒಳಗೆ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ. ಸರ್ ಫಸ್ಟ್ ಕ್ವಶನ್ ಅಂದ್ರೆ ಯಾಕೆ 10 ವರ್ಷ ಗ್ಯಾಪ್ ಸರ್ ಸಂಜು ಗೀತಾ ಬರಾಕ್? 10 ಅಲ್ಲ 13 ವರ್ಷ ಆಯ್ತು. ಅದ ಸರ್ ಶೂಟಿಂಗ್ ಅದು ಬಿಟ್ಟು ಅಂದ್ರೆ ನಮ್ಮೆಲ್ಲರಿಗೂ ಶೂಟಿಂಗ್ ಆಗತ್ತೈತೆ ಅಂತ ಎಲ್ಲೋ ಕೇಳಿಸ್ ಬಂತ, ಖುಷಿ ಇದ್ವಿ ನಾವು. ಬಟ್ ಯಾಕೆ ಅದು 10 ವರ್ಷ ಗ್ಯಾಪ್ ತಗೊಂಡ್ರಿ? ಇಲ್ಲ ಆ ಥರದ್ದೇನು, ಅವರು ನಾಗಶೇಖರ್ ಅವ್ರ ಕೆಲಸಗಳಲ್ಲಿ ಬಿಸಿ ಇದ್ರು, ನಾನು ನನ್ನ ಕೆಲಸದಲ್ಲಿ ಬಿಸಿ ಇದ್ದೆ. ಈಗ ಎಲ್ಲ ಮಾಡೋಣ ಅಂತ ಅನ್ಕೊಂಡಾಗ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅವ್ರ ತಲೆಯಲ್ಲಿ ಬೇರೆ ಒಂದು ಕತೆ ಇತ್ತು. ನಾನು ನಾಗಶೇಖರ್ ಸರ್ ಇವರು ಕನ್ವಿನ್ಸ್ ಮಾಡಿ ಈ ಕತೆ ಮಾಡೋಣ ಅಂತ ಅವ್ರನ್ನ ಈ ಕತೆ ಮಾಡಿಸಿ. ಸರ್ ನೀವು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಕತೆ ಕೇಳಿ ಒಪ್ಕೊಂಡ್ರು ಅಥವಾ ಫಸ್ಟ್ ಪಾರ್ಟ್ ನೋಡಿ ಇದನ್ನ ಅಷ್ಟು ಜನ ಇದನ್ನ ಎಕ್ಸೆಪ್ಟ್ ಮಾಡಿದ್ರಲ್ಲಪ್ಪ ಅಂತ ಹೇಳಿ ಒಪ್ಕೊಂಡ್ರಿ? ಫಸ್ಟ್ ಪಾರ್ಟ್ 1 ಚೆನ್ನಾಗಿತ್ತು. ಮೂರೂರು ನಾಗಶೇಖರು ನಾವೆಲ್ಲ ಇಂಜಿನಿಯರಿಂಗ್ ಬ್ಯಾಚ್ಮೆಂಟ್ಸು. ನಾಗಶೇಖರ್ ನಾವೆಲ್ಲ ಹಾಗಾಗಿ ನಂದು ಆ್ಯಕ್ಚುಲಿ ನಾನೇ ಒಂದು ಬರೆದಿರೋಂಥ ಒಂದು ಕತೆ. ಅದು 2012 ಸಿನಿಮಾ ಮಾಡಿದ್ದೆ. ಅದು ಬಟ್ ಟಾಕಿ ಪೋರ್ಷನ್ ಆಗಿತ್ತು. ಸಿನಿಮಾ ಸಾಂಗ್ ಪೋರ್ಷನ್ ಬ್ಯಾಲೆನ್ಸ್ ಇತ್ತು, ಮಾಡಲಿಲ್ಲ, ರಿಲೀಸ್ ಮಾಡಲಿಲ್ಲ. ಆಗ ನನ್ನದೇ ಆದ ಒಂದು ಕತೆ ಇತ್ತು. ಆ ಕತೆನೇ ನಮ್ಮ ಕಿಟ್ಟಪ್ಪನೇ ಹಾಕೊಂಡು ಮಾಡಬೇಕು ಅಂತ ಇದ್ದಿತ್ತು. ಆ ಟೈಮಲ್ಲಿ ಈ ಕತೆದು ವಿಚಾರ ಬಂತು. ಭಾಳ ಅದ್ಭುತವಾಗಿತ್ತು ಸ್ಟೋರಿ. ಅಂದ್ರೆ ಆ ಮೂವಿ ನೀವು ಡೈರೆಕ್ಷನ್ ಮಾಡಿದ್ರಿ, ಪ್ರೊಡ್ಯೂಸ್ ಮಾಡಿದ್ರಿ? ಸ್ಟೋರಿ ನಿಮ್ದು ಸ್ಟೋರಿ ನಾನು ಮಾಡಿದ್ದೆ. ಅದನ್ನು ಸಿನಿಮಾಗೆ ನಮ್ಮ ಶ್ರೀಧರ ಕಿಟ್ಟಿಯವರು ಹಾಕೊಂಡು ನಾಗಶೇಖರ್ ಡೈರೆಕ್ಷನ್ ಮಾಡಬೇಕು ಅಂತಲೇ ಡಿಸ್ಕಷನ್ ನಡೀತಾ ಇತ್ತು. ಮೊದಲು ಈ ಕಥೆನ ಹೇಳಿದ್ರು ನಮ್ಮ ಕಿಟ್ಟಪ್ಪ ಒಂದು ನಾಗಶೇಖರ್. ಸೊ ಚೆನ್ನಾಗಿದೆ, ಇದು ಮುಗಿಸ್ಬಿಟ್ಟು ಅದನ್ನು ಮಾಡೋಣ ಅಂತ ಹೇಳಿ. ಸಂಜು ವೆಚ್ ಗೀತಾ ಫಸ್ಟ್ ಪಾರ್ಟ್ ಒಳಗೆ ರಮ್ಯಾ ಅವ್ರು ಇದ್ರಿ, ಇದ್ರೊಳಗೆ ರಚಿತಾ ರಾಮ್ ಅವ್ರು ಇದಾರ. ರ ಕನೆಕ್ಷನ್ ಇಟ್ಕೊಂಡು ಹೀರೋಯಿನ್ ಸೆಕೆಂಡ್ ಚೂಸ್ ಮಾಡಿದ್ರು. ಏನು ಹೆಂಗ್ರಿ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಹೇಳು? ರಮ್ಯಾ, ರಾಧಿಕಾ, ರಕ್ಷಿತಾ, ಇನ್ನೊಂದು ರಾಧಿಕಾ, ರಾಗಿಣಿ ಅವರು ಅದಾರ ಈ ಮೂವಿ ಒಳಗ. ರಾಗಿಣಿ, ರಚಿತಾ, ತುಂಬಾ ರಾಗಳಿದ್ದಾರೆ. ಬಟ್ ಯಾಕ್ರಿ ಅದು ರಮ್ಯಾ ಅವ್ರನ್ನ ರಿಪ್ಲೇಸ್ ಮಾಡಿ ರಚಿತಾ ರಾಮ್ ಅವರು? ರಮ್ಯಾ ಅವರು, ನಾವು ಅವ್ರನ್ನ ಅಪ್ರೋಚ್ ಮಾಡೋ ಟೈಮಲ್ಲಿ MP ಎಲೆಕ್ಷನ್ಸ್ ನಡೀತಾ ಇತ್ತು. ಅವ್ರು ಅಕಸ್ಮಾತ್ ನಿಂತ್ಕೋಬಹುದು ಅನ್ನೋ ಥರದ್ದು ವಿಷಯಗಳಿತ್ತು. ಹಾಗಾಗಿ ನಾವು ಅವ್ರ ಬಿಸಿ ಸ್ಕೆಡ್ಯೂಲ್ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕು, ನೀವು ತುಂಬ ದೊಡ್ಡ ಯೂಟ್ಯೂಬ್ ಸ್ಟಾರು. ನೀವು ಸಮಯ ಕೊಟ್ಟು ನಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದಕ್ಕೆ ನಿಮ್ಗೆ ಥ್ಯಾಂಕ್ಸ್. ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ನಿಮ್ಮನ್ನು ನೋಡ್ತೀನಿ ನಾನು. ಸರ್ ನಿಮ್ಮ ಬಾಯಾರ ಈ ಮಾತು ಕೇಳೋದು ನಮ್ಮ ಪುಣ್ಯ ಸರ್. ನಾವು ಯಾಕಂದ್ರೆ ನೀವು ಇಲ್ಲಿ ನಮ್ಮ ಊರಿಗೆ ಬಂದಿರೋದ್ರಿಂದ ದೊಡ್ಡ ಖುಷಿ ನಮಗೆ. ಅಂಥದ್ರಾಗ ನೀವು ಟೈಮ್ ಕೊಟ್ಟಿದ್ದ ನಮ್ಮ ಎಲ್ಲೋ ಒಂದು ಸ್ವಲ್ಪ ಈಗ ಗಾಳಿಗೆ ತುರ್ಕೊಂತ ಈಗ ಬರಾತೀವ್ರಿ. ನಿಮ್ಮ ಹತ್ತಾರ ಎಲ್ಲಾರ ಆಶೀರ್ವಾದ ಇದ್ರೆ ಆಗ್ಲಿ. ಆಶೀರ್ವಾದ ದೇವ್ರು ಮಾಡಬೇಕು, ಅಪ್ಪ ಅಮ್ಮ ಮಾಡಬೇಕು. ಅದೈತ್ ಸರ್. ಅದಕ್ಕೆ ಸ್ವಲ್ಪ ಎಲ್ಲೋ ಕಂಡು ಬರತ್ತೀವಿ. ಬಟ್ ನಿಮ್ಮಂತರ ಕೈ ಹಿಡಿದ್ರೆ ಮ್ಯಾಲೆ ಬರ್ತೀವಿ ಅಂತೇಳಿ ಒಂದು ಹಿಡಿದೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಾಗಲಕೋಟೆ ನಮ್ಗೆ ತುಂಬಾ ಇಷ್ಟವಾದ ಊರು. ಈಗ ಹೆಚ್ಚು ಕಡಿಮೆ ನಾನೊಂದು 4ನೇ ಸತಿ 5ನೇ ಸತಿ ಬರ್ತಾ ಇದ್ದೀನಿ. ನಾವು ಈ ಭಾಗದಲ್ಲಿ ಶೂಟಿಂಗು ಮಾಡಿದೀವಿ. ಬಹುಪರಾಕ್ ಮಾಡಿದೀವಿ, ಸಂಜೆ ವರ್ಷಕ್ಕೆ ಬಾದಾಮಿ ಐಹೊಳೆ ಪಟ್ಟದಕಲ್ಲಲ್ಲಿ ಮಾಡಿದೀವಿ. ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದೀವಿ. ತುಂಬಾ ಸ್ನೇಹಿತರು ಇದ್ದಾರೆ ಇಲ್ಲಿ, ಯಾವಾಗ ಹೋಗಿ ಬರ್ತಾನೆ ಇರ್ತೀವಿ. ಸೊ ನಿಮ್ಗೆ ಉತ್ತರ ಕರ್ನಾಟಕದ ಕನೆಕ್ಷನ್ ಐತಿ ಅಂತ ತುಂಬಾ ಬಿಗಿಯಾಗಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ? ತುಂಬಾ ಪ್ರಾಮಾಣಿಕತೆ ಇರುತ್ತೆ ಮಾತಲ್ಲಿ, ಅದು ಕೃತ್ರಿಮ ಇರಲ್ಲ, ಮೇಲೊಂದು ಒಳಗೊಂದು ಇರಲ್ಲ. ಪ್ರೀತಿನೂ ಅಷ್ಟೇ ಉತ್ಕಟವಾಗಿ ಕೊಡ್ತಾರೆ, ದ್ವೇಷನೂ ಅಷ್ಟೇ ಸರಿಯಾಗಿ ಕೊಡ್ತಾರೆ. ನಮ್ಮವ್ರು ಬಂದ್ರ ನಮ್ಮವ್ರು, ಅಲ್ಲಪ್ಪ ಅಂದ್ರ ಅಲ್ಲ. ಬಟ್ ಎಕ್ಸೆಪ್ಟ್ ಮೂವಿಗಳು ಎಕ್ಸೆಪ್ಟ್ ಮಾಡಕ್ ಎತ್ತಿದ ಕೈ ಸರ್. ನಾವೆಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಸಿನಿಮಾಗಳು ಮಾಡಿದಾಗ ಈಗ ಈ ಭಾಗದಲ್ಲಿ ತುಂಬಾ ಒಳ್ಳೆ ರಿಸೀವಿಂಗ್ ಇದೆ. ಇಲ್ಲ ಈ ಕಡೆಯಿಂದ ನಮ್ಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಬರುತ್ತೆ. ಕನ್ನಡ ಅಂದಾಗ ನಾಟಕಕ್ಕಾಗ್ಬೋದು, ಯಾವುದೇ ಥರದ್ದಾಗ್ಬೋದು. ಇತ್ತೀಚೆಗೆ ಸ್ಟ್ಯಾಂಡಪ್ ಕಾಮಿಡಿಯನ್ಗಳು ಅಷ್ಟೇ, ಯಾರು ನಮ್ಮ ಭಾಗದವ್ರು ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಇಲ್ಲವೇ ಇಲ್ಲ. ಮ್ಯಾಕ್ಸಿಮಮ್ 90% ಎಲ್ಲ ಉತ್ತರ ಕರ್ನಾಟಕದವ್ರೆ. ಆಮೇಲೆ ಆ ಭಾಷೆನೇ ತುಂಬಾ ಚೆನ್ನಾಗಿ ಅಲ್ಲಿ ಪಾಪ್ಯುಲಾರಿಟಿ ತಗೋತಾರದು. ಎಕ್ಸಾಂಪಲ್ ನೀವು ಸೇರಾತೈತ್ರಿ ಅದ ಮಂದಿಗೆ ಎಲ್ಲರಿಗೂ. ಹೌದೌದು, ಟಚ್ ಆಗುದಕ್ಕ ಅದನ್ನ ಶುರು ಮಾಡಿದ ಬಹುಶಃ ನನ್ನ ಪ್ರಕಾರ ಪ್ರಾಣವತಿ
ಗಂಗಾವತಿ ಪ್ರಾಣೇಶ್ ಗಂಗಾವತಿ sir. ಪ್ರಾಣೇಶ್ Yes, ಅವರು sir. ಮತ್ತೆ ನಡುಮನಿ ಮತ್ತೆ ಅವ್ರ ಜೊತೆ ಇನ್ನೊಬ್ರು ಬರ್ತಾರೆ. ಪೂರಾ ಅವ್ರ ಬ್ಯಾಚ್ಮೆಂಟ್ ಏನಿತ್ತಲ್ರಿ ಅವ್ರೆಲ್ಲಾರು ಗಂಗಾವತಿ ಪ್ರಾಣೇಶ್ ಅವರು ಅದರಲ್ಲೂ ತುಂಬಾ ಸ್ಪೆಷಲ್ ಆಗಿ ಬೀಚಿ ಅವ್ರ ವಿಷಯ ಇಟ್ಕೊಂಡು ಅವ್ರು ತುಂಬಾ ಮಾತಾಡ್ತಾರೆ. ಹೌದ್ರಿ. ನಾನು ಪ್ರಾಣೇಶ್ ಅವರ ಡೈಹಾರ್ಡ್ ಫ್ಯಾನ್. Okay. ಥ್ಯಾಂಕ್ಸ್ ಪ್ರಾಣೇಶ್ ಅವರೇ, ನಿಮ್ಮ ವಿಚಾರದಲ್ಲಿ ನೀವಾಗ ಆಲ್ರೆಡಿ ನೀವೇ ಅಂದಂಗೆ 16-17 ಸಾವಿರ ಶೋ ಮಾಡಿದಾರಂತವ್ರು. ಹೌದ್ರಿ, ಆಲ್ಮೋಸ್ಟ್ 8 ಶೋಸ್ ಎಲ್ಲ ಒಂದು 17-18 ದೇಶ ಸುತ್ತಿದ್ದಾರೆ ಅವರು. ಸುತ್ತಿದ್ದಾರೆ. ಗುಡ್ ಲಕ್ ಅವ್ರಿಗೆ, ಇನ್ನೂ ಒಳ್ಳೇದಾಗಬೇಕು. ಅವರು ಈ ಕೆಲಸ ಇನ್ನೂ ಚೆನ್ನಾಗಿ ಮುಂದುವರಿಲಿ ಅಂತ ಹಾರೈಸ್ತೀನಿ. Yes, sir. ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗ್ಯಾವ್ರಿ. ಒಂದು ಹಬೀಬಿ, ಒಂದು ಅವನು ಸಂಜು ಅವಳಿಗಿತ್ತ ಮಳೆ ಅಂತೆ. ಅದು ಫುಲ್ ವಿಜುವಲ್ಸ್, ಸಾಂಗ್ ಕೇಳ್ಕೊಂತ ವಿಜುವಲ್ಸ್ ನೋಡಿದ್ರೆ ನಾವು ಎಲ್ಲೋ ಸ್ವಿಟ್ಜರ್ಲ್ಯಾಂಡ್ದಾಗ ಅದೀವೇನೋ ಫೀಲ್ ಐತ್ರಿ ಸರ್. ಸೊ ನಮ್ಮ ಸಂಬಂಧ ಅದ್ರಾಗಿಂದ ಒಂದು 2 ಲೈನ್ ನೀವು ಹಾಡ್ಬೇಕಂತ. ಅದು ಫೀಮೇಲ್ ಸಾಂಗ್ ಅಮ್ಮ. 1 ಲೈನ್ ಅದ್ರದ್ದು ನಿಮ್ ಮೇಲ್ ವರ್ಜನ್ ಒಳಗೆ 1 ಲೈನ್ ಅದ. ಮಳೆಯಂತೆ ಬಾ ಬೆಳಕಂತೆ ಬಾ ಖುಷಿಯ ಸಂತೆ ಸಿಕ್ಕಂತೆ ಬಾ ಅಮ್ಮನಿತ್ತ ಮುತ್ತಂತೆ ಬಾ ಗಡಿಯಾರದ ಗಡಿ ಮೀರಿದ ಕ್ಷಣವಾಗಿ ಬಾ. ಥ್ಯಾಂಕ್ಸ್ ಟು ಕವಿರಾಜ್ ಎಸ್ ಅಂಡ್ ಶ್ರೀಧರ್ ಸಂಭ್ರಮ್. ಭಾಳ ಅಂದ್ರ ಭಾಳ ಮನಸ್ಸಿಗೆ ಟಚ್ ಆಗುವಂಗ ಅದು. ಮೊದಲನೇ ಸತಿ ಕೇಳಿದ ತಕ್ಷಣನೇ ಕುಮಾರ್ ಎಸ್ ಈ ಸಾಂಗ್ ನನ್ಗೆ ಬೇಕು ಅಂತ. ಹಾ, ಕವಿ 2 ಲೈನ್ ಬರ್ದಿದ ತಕ್ಷಣ ಲೈನ್ ಚೇಂಜೇ ಮಾಡಬೇಡಿ ಅಂತ ಕುತ್ಕೊಂಡ್ಬಿಟ್ರು. ಡೈರೆಕ್ಟರ್ ಆಗ್ಬೋದು, ನಮ್ಮ ಟ್ಯೂನ್ ಕೇಳಿ ಫಸ್ಟ್ ಟ್ಯೂನ್ ರೆಡಿ ಐತಲ್ವಾ, ಅವಾಗಲೇ ಅದು ಆ್ಯಕ್ಚುಲಿ ಬೇರೆ ಒಬ್ರು ಸ್ನೇಹಿತರು ಇದೊಂದು ಟ್ಯೂನ್ ನಮಗೆ ಕೊಡಿ ಅಂತ ಕೇಳಿದ್ರು. ಯಾವುದೇ ಕಾರಣಕ್ಕೆ ಈ ಟ್ಯೂನ್ ಕೊಡೋದೇ ಇಲ್ಲ. ಅವ್ನು ಫಸ್ಟ್ ಲೈನಲ್ಲೇ ಕೂತ್ಕೊಂಡ್ಬಿಡ್ತು. ಭಾಳ ಅದ್ಭುತ ಮಾಡಿ. ಸೊ ಅದು ಮಳೆ ಅಂತೆ ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಇಲ್ಲ ಮಳೆಯಂತೆ ನಾವು ಈ ಕುಣಿಗಲ್ ಸ್ಟಡ್ ಫಾರ್ಮ್ ಅಲ್ಲಿ ಮಾಡಿದ್ದು. ಅವನು ಮಳೆ ಅಂತ ಸಣ್ಣ ಪೋರ್ಷನ್ಸ್ ಮಾತ್ರ ಸ್ವಿಟ್ಜರ್ಲೆಂಡ್ ಮಾಡಿದೀವಿ. ಬಟ್ ನಿಮ್ ಸಾಂಗ್ ಶೂಟ್ ಆಗಿದ್ದ ಯಾವ್ಯಾವ ಕಂಟ್ರೀಸ್ ಒಳಗ? ಸ್ವಿಟ್ಜರ್ಲ್ಯಾಂಡು, ಜರ್ಮನ್ನು, ಇಟಲಿ. ಸ್ವಿಟ್ಜರ್ಲ್ಯಾಂಡಲ್ಲಿ 11 ಸ್ಟೇಟ್ಸ್ ಮಾಡಿದ್ವಿ. ಸೊ ಟೋಟಲ್ ಈ ಮೂವಿ ಮುಗಿಬೇಕಂದ್ರೆ ಎಷ್ಟು ವರ್ಷ ತಗೊಂತ್ರಿ? ಸಂಜುವೇಟ್ಸ್ ಗೀತಾ 2 ಶೂಟಿಂಗ್ ನಾವು ಶುರು ಮಾಡಿದ್ದು ನವೆಂಬರ್ 24 ಶೂಟಿಂಗ್ ಜಸ್ಟ್ 2 ಡೇಸ್ ಮಾಡಿದ್ರು. ಶೂಟಿಂಗ್ ಶುರು ಮಾಡಿದ್ದು ನವೆಂಬರ್ 24. ಅಲ್ಲೊಂದು ಚಿಕ್ಕ ಶೆಡ್ಯೂಲ್ ಮಾಡಿದ್ವಿ. ನೆಕ್ಸ್ಟ್ ಡಿಸೆಂಬರ್ 19 ನಾವು ಸ್ವಿಟ್ಜರ್ಲೆಂಡ್ಗೆ ಹೋದ್ವಿ. ಅಲ್ಲೊಂದು ಡಿಸೆಂಬರ್ ಹೋದ್ವಿ, ಕ್ರಿಸ್ಮಸ್ ಮುಂಚೆ 19ಕ್ಕೆ ಹೋದ್ವಿ. ಒಂದು 14 ದಿನನೋ 15 ದಿನನೋ ಸ್ವಿಟ್ಜರ್ಲೆಂಡ್. ಒಂದು 60% ಆಫ್ ದ ಸಿನಿಮಾ ಸ್ವಿಟ್ಜರ್ಲೆಂಡ್ ನಡೆಯುತ್ತೆ. ಹೆಂಗ್ರಿ ನಿಮ್ದ ರಚಿತಾರಾಮ್ ಅವ್ರದ್ದು ಕಾಂಬಿನೇಷನ್ ಇದ್ರೊಳಗೆ ಏನಂತಿರುತ್ತೆ? ಅದು ನೀವು ನೋಡ್ಬಿಟ್ಟು ಹೇಳ್ಬೇಕು. ಸಾಂಗ್ ನೋಡಿರಲ್ಲ ಯಾರು ಹೆಂಗಿದೆ ಅದು ಲವ್ ಫೀಲಿಂಗ್ ಅಂತೂ ಐತ್ರಿ. ಬಟ್ ಹೆಂಗ್ ಅವರು ಅಂದ್ರ ರಮ್ಯಾ ಅವ್ರಿಗೆ ರಿಲೇಟೆಡ್ ಇರುತ್ತೋ ಏನ ಕಂಪ್ಲೀಟ್ ಡಿಫ್ರೆಂಟ್? ರಮ್ಯಾ ರಚಿತಾ ಕಂಪೇರ್ ಮಾಡಬಾರ್ದು ಅಲ್ರಿ, ನಾ ಅವ್ರು ಕೇಳತ್ತಿದ್ ಕ್ಯಾರೆಕ್ಟರ್ ವೈಸ್ ಅಲ್ಲ, ಅಂದ್ರ ಅದ ಸ್ಯಾಡ್ ಎಂಡಿಂಗಿಗೆ ಸೊ ಅವ್ರನ್ನ ಫುಲ್ಫಿಲ್ ನಿಮ್ ಲೈಫ್ ದಾಗ ಮಾಡಕ್ ಬರ್ತಾರೋ ಹೆಂಗು? ಕತೆ ಎಲ್ಲ ಈಗಲೇ ಕೇಳ್ಕೊಂಬಿಟ್ರೆ ನೀನು 10 ನಿಮಿಷ ಇಂಟರ್ವ್ಯೂ ಕತೆ ಮುಗಿಸ್ಬಿಡ್ತಾರೆ. ಆಮೇಲೆ ಜನ ಥಿಯೇಟರ್ ಬರೋದು ಬೇಡವಾ? ಇಲ್ರಿ, ಅದನ್ನ ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಇಟ್ರಂದ್ರ ಅದನ್ನಾರ ನೋಡಕ್ ಬರ್ತಾರ ನಮ್ ಮಂದಿ ಅಂತ ಹೇಳಿ. 100% ಒಂದು ಮುದ್ದಾದ ಪ್ರೇಮ ಕತೆ, ಒಂದು ವೆರಿ ಇನ್ಸ್ಪೈರಿಂಗ್ ಸ್ಟೋರಿ. ಗಂಡ ಹೆಂಡರ ಮಧ್ಯೆ ಒಂದು ನಿಷ್ಕಲ್ಮಶವಾದ ಪ್ರೀತಿ ಇದ್ದಾಗ ಅದು ಯಾವ ತರ ಕರ್ಕೊಂಡು ಹೋಗುತ್ತೆ ನಮ್ಮ ಮುಂದಕ್ಕೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಸಪೋರ್ಟಿವ್ ಆಗಿದ್ದಾಗ ಯಾವ ಹೈಟ್ಸ್ ಬೇಕಾದ್ರೆ ಸಾಧಿಸಬಹುದು. ಈ ವಿಚಾರಗಳಿದೆ ಪ್ರೇಮದ ವಿಚಾರ. ಅದು ನಿಮ್ದು ಫಸ್ಟ್ ಪಾರ್ಟ್ ಒಳಗೆ ಬ್ಯೂಟಿ ಅದು ಅನ್ನೋದನ್ನ ಇದ್ರೊಳಗೆ ಕಂಟಿನ್ಯೂಷನ್ ಐತ್ರೋ ಹೆಂಗ್ರಿ? ಯಾಕಂದ್ರ ಅದು ಭಾಳ ಇಲ್ಲಿ ಬೇರೆ ಇದೆ, ನೋಡ್ಬೇಕು, ಥಿಯೇಟರ್ಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ. ಅದನ್ನ ಡೈರೆಕ್ಟರ್ ಸರ್ ಆಲ್ರೆಡಿ ಒಂದ್ ಇದ್ರೊಳಗೆ ಹೇಳ್ಬಿಟ್ಟಾರ, ಇಡ್ಲಿ ಅನ್ನೋದು ಐತಿ ಅಂತ ಹೇಳಿ. ಸೊ ಅದನ್ನ ಹೆಂಗಿರುತ್ರಿ ಅದು? ಬಿಕಾಸ್ ಯು ಆಲ್ರೆಡಿ ಆ ವರ್ಡ್ ರಿವೀಲ್ ಆಗ್ಬಿಟ್ಟೈತೆ ಅಂದಿದ್ದ, ಅದನ್ನ ಯಾವ ವೇ ಒಳಗೆ ಇರುತ್ರಿ? ಅದನ್ನ ಹೇಳಿದ ತಾನೆ ಅವರು, ಬರೀ ಇಡ್ಲಿ ಹೇಳಿದಾರೆ ಸರ್. ಅದನ್ನ ಡೈರೆಕ್ಟರ್ ಸರ್ ನಮ್ಮ ವರ್ಡ್ ಹೇಳ್ಯಾರಂದ್ರೆ ನೀವು ಅದನ್ನ ಹೇಳ್ಬಿಡ್ಲಿಲ್ಲ. ಎಲ್ಲ ಹೇಳಲ್ಲ ಅಷ್ಟೇ, ಇಡ್ಲಿ ಇದೆ. ಆ ಇಡ್ಲಿ ಅಂದ್ರೆ ಏನು ಅನ್ನೋದೇ ಕ್ಯೂರಿಯಸ್. ಹಾ, ನಮ್ ದೊಡ್ಡ ಕ್ವಶನ್ ಮಾರ್ಕ್ ಸರ್. ಇಡ್ಲಿ ಅಂದ್ರೆ ಬ್ಯೂಟಿ ಅಂದ್ರೆ ಓಕೆ ಒಂದು ಹುಡುಗಿಗೇನ, ಬಟ್ ಇಡ್ಲಿ ಏನಿದು ನೋಡಿ. 10ನೇ ತಾರೀಕು 10th ಮಾರ್ನಿಂಗ್ ಇಡ್ಲಿ ವಿಲ್ ರಿವೀಲ್. ಎಸ್, ಎಲ್ಲಾರು ಪಿಕ್ಚರ್ ನೋಡಿ ಬಂದ ಇಡ್ಲಿ ತಿನ್ನೋಣ ಅಂದಾಗ್ರಿ ನಮಗ ಖುಷಿ ಆಗುತ್ತೆ. ಅಲ್ಲಿವರೆಗೂ ಗಿರ್ಬಿಟ್ಟು ಮಂಡಕ್ಕಿ ಮಿರ್ಚಿ ಸರ್. ಅಷ್ಟ್ ಮುಂಜಾನೆ ಮಿರ್ಚಿ ಬಜ್ಜಿ ಗಿರ್ಬಿಟ್ಟು ಯಾರು ತಿಂದು ಹೋಗ್ತಾರ್ರಿ? ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಸರ್. ಸರ್ ತಾವು ಇದಾದಿಂದ ಮೂವಿಗಳು ತಮ್ಮ ಏನರ ಪ್ರೊಡ್ಯೂಸ್ ಮಾಡಿ, ಸೊ ಏನರ ನಿಮ್ಮ ಐಡಿಯಾಸ್ ಅದಾವ್ರಿ? ಒಳ್ಳೊಳ್ಳೆ ಸ್ಟೋರಿ ಮಾಡಬೇಕು. ಮುಂದಿನ ದಿನದ ಸುಮಾರು ಪ್ರಾಜೆಕ್ಟ್ಗಳು ಹಾಕೊಂಡಿದ್ದೀವಿ. ಇದು ರಿಲೀಸ್ ಆದಮೇಲೆ ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ಹೆರಿಗೆ ನೋವಲ್ಲಿದ್ದೀವಿ. ಈಗ ಫಸ್ಟ್ ಮಗು ಬರಲಿ, ಆಮೇಲೆ ಮುಂದಿನ ದಿವಸ. ಅಂದ್ರೆ ನಿಮಗ ಒಂದು ಸಣ್ಣ ಹೋಪ್ ಅನ್ನೋದು. ಕುಮಾರ್ ಅವರು ಮೊದಲನೇ ಈ ಸಿನಿಮಾ ಮೊದಲು ಶುರು ಮಾಡಿದ ಮೊದಲನೇ ದಿನನೇ
ಇದ್ರ ಜೊತೆಗೆ ಇನ್ನೊಂದು ತುಂಬಾ ದೊಡ್ಡ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಟೈಟಲ್ ಲಾಂಚ್ ಮಾಡಿದ್ದೀವಿ, ಭೀಮಾ ಕೊರೆಗಾವ್ ಅಂತ. ಅದು ಈಗ ಸದ್ಯಕ್ಕೆ ಅದರ ಕೆಲಸ ನಡೀತಾ ಇದೆ. ನಾಗಶೇಖರ್ ಇಲ್ಲೂ ಬ್ಯುಸಿ ಇರೋದ್ರಿಂದ ಆ ಸಿನಿಮಾ ಅವರೇ ಡೈರೆಕ್ಟ್ ಮಾಡಬೇಕು. ಹಾಗಾಗಿ ಈ ಕೆಲಸ ಮುಗಿಸಿ ನಂತರ ಆ ಕೆಲಸಕ್ಕೆ. ಸೊ ಜನ ಫಸ್ಟ್ ಎಕ್ಸೆಪ್ಟ್ ಮಾಡಿದಂಗ ಸೇಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಮೂವಿ ನೋಡ್ಬೋದ್ರಿ? ಇನ್ನೂ ಜಾಸ್ತಿ ಇಟ್ಕೊಂಡು ನೋಡ್ಬೋದು. ಹೌದ್ರಿ. ನಮ್ದು ಸಂಜೆ ಗಡ್ಸ್ಗೀತ 2 ಗಂಟೆ 13 ನಿಮಿಷ ಇತ್ತು. ಹಾ ಸಂಜೆ ಗಡ್ಸ್ಗೀತ 2 2 ಗಂಟೆ 2 ನಿಮಿಷ 2 ಸೆಕೆಂಡ್. ಟು ರಾಗಿಣಿಯವ್ರ ಮೂವಿ ಒಳಗದಾರಿ ಏನ್ ಜಸ್ಟ್ ಹಬೀಬಿ ಮಾಡಿ ಹೋಗ್ಬಿಟ್ಟಾರ? ಎಲ್ಲ ಕೇಳ್ಬಿಟ್ರೆ ತಪ್ಪಾಗುತ್ತೆ ಸರ್. ನನಗ್ ದೊಡ್ಡ ಕ್ಯೂರಿಯಾಸಿಟಿ ಸರ್. ರಾಗಿಣಿ ಪ್ಲೇಸ್ ಎ ಮೇಜರ್ ರೋಲ್. ಇಂಟರ್ವಲ್ ಬ್ಲಾಸ್ಟೇ ರಾಗಿಣಿ. ಚೇತನ್ ಚಂದ್ರ ಇದ್ದಾರೆ. ಚೇತನ್ ಚಂದ್ರ ಅವರು ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವರು ರಾಗಿಣಿ ಇಬ್ರು ಕ್ಯಾಮಿಯೋಸ್. ಸೊ ಫಸ್ಟ್ ಪಾರ್ಟ್ ಒಳಗಿದ್ದವ್ರು ಪಾರ್ಟ್ 1 ಒಳಗಿದ್ದವ್ರು ಇದ್ರೊಳಗ ಕ್ಯಾರೆಕ್ಟರ್ಸ್ ಪ್ಲೇ ಮಾಡತ್ತಾರಿ. ನಾಣಿ ಇದ್ದಾರೆ, ಹಾ ರಘುವಣ್ಣ ಇದ್ದಾರೆ, ಸಾಧು ಇದ್ದಾರೆ, ಶರಣ್. ಅಷ್ಟೇ. ಶರಣ್ ಎಲ್ಲಿದ್ದಾರೆ? ಶರಣ್ ಇಲ್ಲ. ಶರಣ್ ಅಲ್ಲಿ ಶರಣ್ ಮಾವ ಆಗಿದ್ರು. ಇಲ್ಲಿ ತಬಲಾ ನಾಣಿಯವರು ನನ್ನ ಮಾವನ ಪಾತ್ರ. ಸಂಪತ್ ಅಂತ ತೆಲುಗು ವಿಲನ್ ಸಂಪತ್ ಇದ್ದಾರೆ. ಸೊ ಎಲ್ಲಾರು ವೇಟ್ ಮಾಡಾತೀವ್ರಿ ಜನವರಿ 10th ನಿಮ್ ಮೂವಿ ನೋಡ್ಬೇಕಂತ ಹೇಳಿ. ನಿಮ್ಮ ಹಾಗೆ ಕಾತರತೆಯಿಂದ ನಾವು ಕಾಯ್ತಾ ಇದೀವಿ. ಹಾ 10ನೇ ತಾರೀಕು ಬೆಳಿಗ್ಗೆ ಸಿನಿಮಾ. ಸರ್ ನೀವೆಲ್ಲಾ ಮಾಡಿ ಆಲ್ರೆಡಿ ಆ ಮೂವಿ ಒಳಗ್ ಫುಲ್ ಸ್ವಿಮ್ಮಿಂಗ್ ಮಾಡಿ ಎದ್ದವ್ರು ನೀವು ಹಂಗನ್ನತ್ತಾರ. ನಾವು ಆಡಿಯನ್ಸ್ ಆಗಿ ಫ್ಯಾನ್ಸ್ ಆಗಿ ಎಷ್ಟು ಹೇಳ್ಬೋದು? ರಿಸೀವ್ ಮಾಡ್ಕೊಂಡು ಅವ್ರು ಎಷ್ಟು ಎಕ್ಸೈಟ್ ಆಗ್ತಾರೆ ಅಂತ ನೋಡ್ಬೇಕಲ್ಲಮ್ಮ. ಅದು ತಾನೆ ನಮ್ ಏನೇ ಮಾಡಿದ್ರು ನಾವು ನೋಡಿದವ್ರು ತುಂಬಾ ಖುಷಿ ಪಡ್ಬೇಕು ಅಂತಾನೆ ಮಾಡೋದು. ಖುಷಿ ಪಡಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಷ್ಟು ಖುಷಿ ಪಡ್ತಾರೆ ಅಂತ ನೋಡ್ಬೇಕು. ಎಲ್ಲ ಇದೆ, ಕಾಮಿಡಿ ಇದೆ, ಒಳ್ಳೆ ಸ್ಟೋರಿ ಇದೆ, ಒಂದು ಮೆಸೇಜ್ ಇದೆ. ಶಿಡ್ಲಘಟ್ಟ ಏನು ರೈತರದ್ದು ಸಮಸ್ಯೆ ಅದ್ರದ್ದು ಒಂದು ಮೆಸೇಜ್ ಇದೆ. ಎಲ್ಲ ಒಂದು ಬ್ಯೂಟಿಫುಲ್ ಮೆಚೂರ್ಡ್ ಲವ್ ಸ್ಟೋರಿ. ಸೊ ನಮ್ಮ ಆಡಿಯನ್ಸಿಗೆ ಮೂವಿ ಜನವರಿ 10th ರಿಲೀಸ್ ಆಗೋದೈತಿ. ಏನ್ ಹೇಳಕ್ ಬಯಸ್ತೀರಿ? ಸಂಜೆ ಗೀತ 1 ನೋಡಿ ಬೆಂಬಲಿಸಿದಿರಿ, ತುಂಬಾ ಪ್ರೀತಿ ತೋರಿಸಿದಿರಿ. ಸಂಜೆ ಗೀತ 2 ಇದೇ ಜನವರಿ 10ಕ್ಕೆ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ನಿರೀಕ್ಷೆಯನ್ನು ಹುಸಿಗೊಳಿಸಲ್ಲ. ಸಂಗೀತ ಆಗ್ಬೋದು, ವಿಜುವಲ್ಸ್ ಆಗ್ಬೋದು, ಕಲಾವಿದರುಗಳಾಗ್ಬೋದು, ಅವರ ಕಲಾವಿದರು ಆ ಪಾತ್ರವನ್ನು ನಿಭಾಯಿಸಿರೋ ರೀತಿ ಆಗ್ಬೋದು, ಪ್ರತಿಯೊಂದು ತುಂಬ ಸೂಕ್ಷ್ಮವಾಗಿದೆ, ಮನಸ್ಸಿಗೆ ಹತ್ತಿರ ಆಗೋಗಿದೆ. ಬನ್ನಿ ನೋಡಿ ಸಂಜೆ ಗೀತ 2 Jan 10th. ಸರ್ ನೀವು ಒಂದೆರಡು ಮಾತು. ಎಲ್ಲರಿಗೂ ತುಂಬ ಖುಷಿ ಕೊಡೋಂಥ ಸಿನಿಮಾ, ತುಂಬ ಅರ್ಥ ಮಾಡ್ಕೊಳ್ಳೋಂಥ ವಿಚಾರಗಳನ್ನ ನಮ್ಮ ನಿರ್ದೇಶಕ ನಾಗಶೇಖರ್ ಮಾಡಿದ್ದಾರೆ. ದಯವಿಟ್ಟು ಬನ್ನಿ, ಥಿಯೇಟರ್ ಸಿನಿಮಾ ನೋಡಿ. ಯಾರು ಒಂದು ಸೆಕೆಂಡು ಬೋರ್ ಆಗಲ್ಲ. ತುಂಬ ಅದ್ಭುತವಾಗಿದೆ. 6 ಸಾಂಗ್ ಇದೆ, ಕಾಮಿಡಿ ಇದೆ, ಮತ್ತು ಒಂದು ಒಳ್ಳೆ ಮೆಸೇಜ್ ಇದೆ. ಒಂದು 7 ವರ್ಷದಿಂದ 70 ವರ್ಷದ ವಯಸ್ಸಾದವರು ನೋಡೋಂಥ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲ ನೋಡಿ ಅರಿಸಿ ನಮ್ಮನ್ನು ಅಂತ ಕೇಳಿ. ಥ್ಯಾಂಕ್ ಯು ಸೊ ಮಚ್ ಸರ್. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ. ಏನಾರ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಕ್ಷಮಿಸ್ರಿ. ನೀನೇನು ತಪ್ಪು ಮಾಡೋ ಮಗು ಅಲ್ಲ ಬಿಡಮ್ಮ. ಥ್ಯಾಂಕ್ ಯು ಸರ್. ಹಂಗಲ್ರಿ, ನಮ್ಮ ರಚಿತಾರಾಮ್ ಮೇಡಮ್ ಇದ್ರು ಅಂದ್ರು ಇನ್ನೂ ಸ್ವಲ್ಪ ಭಾಳ ಖುಷಿ ಆಕಿತ್ರಿ. ಬಿಕಾಸ್ ಅವ್ರಿಗೆ ಕ್ವಶನ್ ಕೇಳೋವಂಥವು ಭಾಳ ಇರ್ತಿದ್ರು. ಮೋಸ್ಟ್ಲಿ ನೀವು ಹೇಳಾರ್ದು ಆನ್ಸರ್ ಅವ್ರು ಹೇಳ್ತಿದ್ರೇನೋ ಅಂತೇಳಿ ಫೀಲ್. ಥ್ಯಾಂಕ್ ಯು. 7th ಬನ್ನಿ ಬೆಂಗಳೂರು, ಅವತ್ತು ಸಿಗ್ತಾರೆ. ಟ್ರೈಲರ್ ಸಾಂಗ್ಲರ್ ಲಾಂಚ್ ಮಾಡ್ತಾ ಇದ್ದೀವಿ. 7th ಮಂತ್ರಿ ಮಾಲ್ ಕಾರ್ಡ್ ಕಳಿಸ್ತೀನಿ. ಸಿಗ್ತಾರೆ, ಎಲ್ಲ ಆರ್ಟಿಸ್ಟು ಸಿಗ್ತಾರೆ. ಮಂತ್ರಿ ಮಾಲ್ ಅವ್ರು ಅವಾಗ ಬೆಂಗಳೂರು ಬರ್ತಾ ಇರ್ತಾರೆ. 7th ಮಾಲ್ ಎಲ್ಲ ಆರ್ಟಿಸ್ಟ್ ಸಿಗ್ತಾರಲ್ಲ, ಕಾರ್ಡ್ ಕಳಿಸ್ತೀನಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ.